ಉತ್ತರ ಕನ್ನಡದ ಬಹಳಷ್ಟು ಶಾಸಕರು ತಮ್ಮನ್ನು ಭೇಟಿಯಾಗಿದ್ದರು. ಮೋಡ ಬಿತ್ತನೆ ಬಗ್ಗೆ ಭಾಳ ಡಿಮ್ಯಾಂಡ್ ಇದೆ. ನಾನು ನಮ್ಮ ಲೀಗಲ್ ಅಧಿಕಾರಿಗಳು ಮತ್ತು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಮಾತಾಡಬೇಕು. ಶಾಸಕರೆಲ್ಲ ಭಾಳ ಒತ್ತಾಯ ಮಾಡಿ ಹೇಳಿದ್ದಾರೆ, ಪರಿಶೀಲನೆ ಮಾಡ್ತೀನಿ. ಕಿತ್ತೂರು ಕನ್ನಡದ ಎಲ್ಲ ಶಾಸಕರು ಭೇಟಿಯಾಗಿದ್ದಾರೆ. ನಿಮಗೆ 7 ಜಿಲ್ಲೆಯವರು ಏನೇನು ಮುಂದಿಟ್ಟಿದ್ರು, ಏನೇನು ಬಗೆಹರಿಸಿದ್ರೆ, ಏನೇನು ಹೊಸ ಯೋಜನೆಗಳ ಜಾರಿಗೆ ತರ್ತಾರೆ? ಸದ್ಯಕ್ಕೆ ನಾನೀಗ ಹೇಳಿದಷ್ಟು 2 ವರ್ಷ ಅದು ಚಾಲನೆ ಆಗಂತ ತೀರ್ಮಾನಗಳನ್ನು ನಿನ್ನೆ ಕಿತ್ತೂರು ಕರ್ನಾಟಕದ ಸುವರ್ಣಸೌಧದಿಂದ ತೆಗೆದುಕೊಂಡಿದ್ದೆ. ಎಲ್ಲ ಉಂಡಿಗಳಲ್ಲೂ ಕೂಡ ದುಡ್ಡು ಭಾಳ ಹುಷಾರಾಗಿಡಬೇಕು ಅಂತ. ಈಗ ಬಂದಿದ್ದೀನಿ ನೋಡೋಣ. HD ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಬೆಳಗಾವಿ ಅಧಿವೇಶನ ಮಾಡಿದ್ರು. ಯಡಿಯೂರಪ್ಪನವರು ಸುವರ್ಣಸೌಧ ಕಟ್ಟಿದ್ರು. ನೀವು ಸರ್ ಉತ್ತರ ಕನ್ನಡದ ಬಹಳಷ್ಟು ಶಾಸಕರು ತಮ್ಮನ್ನು ಭೇಟಿಯಾಗಿದ್ದರು. ಮೋಡ ಬಿತ್ತನೆ ಬಗ್ಗೆ ಭಾಳ ಡಿಮ್ಯಾಂಡ್ ಇದೆ. ನಾನು ನಮ್ಮ ಲೀಗಲ್ ಅಧಿಕಾರಿಗಳು ಮತ್ತು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಮಾತಾಡಬೇಕು. ಶಾಸಕರೆಲ್ಲ ಭಾಳ ಒತ್ತಾಯ ಮಾಡಿ ಹೇಳಿದ್ದಾರೆ, ಪರಿಶೀಲನೆ ಮಾಡ್ತೀನಿ. ಕಿತ್ತೂರು ಕನ್ನಡದ ಎಲ್ಲ ಶಾಸಕರು ಭೇಟಿಯಾಗಿದ್ದಾರೆ. ನಿಮಗೆ 7 ಜಿಲ್ಲೆಯವರು ಏನೇನು ಮುಂದಿಟ್ಟಿದ್ರು, ಏನೇನು ಬಗೆಹರಿಸಿದ್ರೆ, ಏನೇನು ಹೊಸ ಯೋಜನೆಗಳ ಜಾರಿಗೆ ತರ್ತಾರೆ? ಸದ್ಯಕ್ಕೆ ನಾನೀಗ ಹೇಳಿದಷ್ಟು 2 ವರ್ಷ ಅದು ಚಾಲನೆ ಆಗಂತ ತೀರ್ಮಾನಗಳನ್ನು ನಿನ್ನೆ ಕಿತ್ತೂರು ಕರ್ನಾಟಕದ ಸುವರ್ಣಸೌಧದಿಂದ ತೆಗೆದುಕೊಂಡಿದ್ದೆ. ಎಲ್ಲ ಉಂಡಿಗಳಲ್ಲೂ ಕೂಡ ದುಡ್ಡು ಭಾಳ ಹುಷಾರಾಗಿಡಬೇಕು ಅಂತ. ಬೆಳಗಾವಿ ನಗರಕ್ಕೆ ವಿಶೇಷವಾಗಿ ಕೊಡ್ತೀರಾ? ಹಿಂದೆ 100 ಕೋಟಿ ರೂಪಾಯಿ ಕೊಡುವಂತ ಸಂಪ್ರದಾಯ ಇತ್ತು. ಈಗ ಬಂದಿದ್ದೀನಿ ನೋಡೋಣ. HD ಕುಮಾರಸ್ವಾಮಿ ಅವರು ಚೀಫ್ ಮಿನಿಸ್ಟರ್ ಇದ್ದಾಗ ಬೆಳಗಾವಿ ಅಧಿವೇಶನ ಮಾಡಿದ್ರು. ಯಡಿಯೂರಪ್ಪನವರು ಸುವರ್ಣಸೌಧ ಕಟ್ಟಿದ್ರು. ನೀವು ಸರ್